ನಮಸ್ತೆ ಸ್ನೇಹಿತರೆ, ಇವತ್ತು ಉಪವಾಸಕ್ಕೆ ನಾವು ಸಾಬುದಾನಿಗೆ ಕಾಂಬಿನೇಷನ್ ಆಗಿ ಶೇಂಗಾಕಾಳು ಸಾರು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಶೇಂಗಾಕಾಳು ಸಾರು ಮಾಡೋಕೆ ಸರಳ ಅಂದ್ರೆ ಭಾಳ ಸರಳ ಐತಿದು. ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಪೇಸ್ಟ್ ಮಾಡ್ಕೋಬೇಕು. ಶೇಂಗಾ ಹುರಿದ ಪೌಡರ್ ಮಾಡ್ಕೋಬೇಕು. ಇಷ್ಟ ಇರೋದು ಸಿಂಪಲ್ಲ. ಇದಕ್ಕೆ ಎಣ್ಣೆ ತುಪ್ಪ ಏನೂ ಬಳಸೋಂಗಿಲ್ಲ. ಒಲೆ ಮೇಲೆ ಬೋಗಾನಿ ಇಟ್ಟು ಅದಕ್ಕೆ 2 ಗ್ಲಾಸ್ ನೀರು ಹಾಕೋಬೇಕು. ನೀರೆಲ್ಲ ಕುದಿ ಬಂದಮೇಲೆ ನಾವು ಮಾಡ್ಕೊಂಡಿರೋ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಹೋಗುವಂಗೆ 2 ರಿಂದ 3 ನಿಮಿಷ ಚಲೋತ್ತಂಗೆ ಕುದಿ ಬರಬೇಕದು. ಕುದಿ ಬಂದಾದ್ಮೇಲೆ ನಾವು ಮಾಡ್ಕೊಂಡಿರೋ ಶೇಂಗಾ ಪೌಡರ್ ಹಾಕಿ ಈ ರೀತಿ ಕೈಯಾಡಿಸ್ಬೇಕು. ಸ್ವಲ್ಪ ಕೈಯಾಡಿಸಿ ಅದಕ್ಕೆ ಸೈದರ್ಲ ಒಂದು ಉಪ್ಪು ಹಾಕಿ ಚಲೋತ್ತಂಗೆ ಕುದಿ ಬರ್ಬೇಕು. ಹೆಂಗೆ ಬರ್ಬೇಕಂದ್ರೆ ಮ್ಯಾಗ ಸ್ವಲ್ಪ ಶೇಂಗಾ ಕಾಳದ ನೊರೆ ಆಕಾರ ಬರಬೇಕು. ಲೋ ಫ್ಲೇಮ ಹೈ ಫ್ಲೇಮ ಒಂದು 2 ಸಲ ಮಾಡಿ ಅದು ಸ್ಮೆಲ್ ಬರ್ತೈತಿ ಶೇಂಗಾದ ಮತ್ತು ಕೊತ್ತಂಬರಿದು. ಅದಾದ್ಮೇಲೆ ಸಾರ ಕಂಪ್ಲೀಟ್ ರೆಡಿ ಆಗೈತೆ ಅನ್ಕೋಬೇಕು. ಇದನ್ನು ನೀವು ಮಾಡ್ಕೋರಿ. ಸಾಬುದಾನಿಗೆ ಬೆಸ್ಟ್ ಕಾಂಬಿನೇಷನ್ ಇದೆ. ನೀವು ಮನ್ಯಾಗ ಮಾಡ್ಕೊಂಡು ನಂಗೆ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ರೆಸಿಪಿನ ಶೇರ್ ಮಾಡಿರಿ. ಮತ್ತು ನೀವು ಹೆಂಗೆ ಮಾಡಿದ್ದನ್ನು ನಂಗೆ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.